ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರ ವಾಕ್ಯವು ಬಲಿಷ್ಠವಾದದ್ದು, ಶಕ್ತಿಯುಳ್ಳದ್ದು ಆಗಿದೆ. ಈ ದಿನದ ದೇವರ ವಾಕ್ಯ: ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಶಕ್ತಿಯುಳ್ಳದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು ಆಗಿದೆ. ಇಬ್ರಿಯ 4ನೇ ಅಧ್ಯಾಯ 12ನೇ ವಚನ. ದೇವರ ವಾಕ್ಯವು ನಮ್ಮ ಆತ್ಮೀಕ ಆಹಾರವಾಗಿರಬೇಕು. ನಾನೇ ಆ ಜೀವದ ರೊಟ್ಟಿಯಾಗಿದ್ದೇನೆ ಎಂದು ಕ್ರಿಸ್ತನು ಹೇಳಿದನು. ಶುದ್ಧವಾದ ಕಲಬೆರಕೆ ಇಲ್ಲದ ಸತ್ಯದ ಕೊರತೆಯಿಂದಾಗಿ ಲೋಕವು ನಾಶವಾಗುತ್ತಿದೆ. ಕ್ರಿಸ್ತನೇ ಸತ್ಯ, ಅವನ ವಾಕ್ಯಗಳೇ ಸತ್ಯ, ಮತ್ತು ಅವು ಮೇಲೆ ಕಾಣುವುದಕ್ಕಿಂತ ಹೆಚ್ಚು ಆಳವಾದ ಮಹತ್ವವನ್ನು ಹೊಂದಿವೆ. ಮತ್ತು ಅದು ತೋರಿಕೆಯಿಲ್ಲದ ಸ್ವರೂಪದ್ದಾಗಿದ್ದು ಮೇಲೆ ಕಾಣುವುದಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಪರಿಶುದ್ಧಾತ್ಮನಿಂದ ಚೈತನ್ಯಗೊಂಡ ಮನಸ್ಸುಗಳು ಈ ವಾಕ್ಯಗಳ ಮೌಲ್ಯವನ್ನು ಗ್ರಹಿಸುತ್ತವೆ. ನಮ್ಮ ಕಣ್ಣುಗಳನ್ನು ಪರಿಶುದ್ಧವಾದ ಅಂಜನದಿಂದ ಅಭಿಷೇಕಿಸಿದಾಗ ನಾವು ಸತ್ಯದ ಅಮೂಲ್ಯವಾದ ರತ್ನಗಳು ಅವು ಭೂಮಿಯಲ್ಲಿ ಹೂತುಕೊಂಡಿದ್ದರೂ ಅವುಗಳನ್ನು ಪತ್ತೆ ಹಚ್ಚಲು ನಮಗೆ ಸಾಧ್ಯವಾಗುತ್ತದೆ. ಸತ್ಯವು ನಯವಾದದ್ದು, ಪರಿಷ್ಕೃತವಾದದ್ದು, ಉನ್ನತವಾದದ್ದು ಆಗಿದೆ. ಅದು ಗುಣಸ್ವಭಾವವನ್ನು ರೂಪುಗೊಳಿಸಿದಾಗ ಆತ್ಮವು ಅದರ ದೈವಿಕ ಪ್ರಭಾವದಡಿಯಲ್ಲಿ ಬೆಳೆಯುತ್ತದೆ. ಪ್ರತಿದಿನವೂ ಹೃದಯಕ್ಕೆ ಸತ್ಯವನ್ನು ಸ್ವೀಕರಿಸಬೇಕು. ಆತ್ಮವೂ ಜೀವವೂ ಆಗಿರುವ ಆ ಸತ್ಯವನ್ನು, ಅಂದರೆ ಕ್ರಿಸ್ತನ ವಾಕ್ಯವನ್ನು ಹೀಗೆ ನಾವು ತಿನ್ನುತ್ತೇವೆ. ಸತ್ಯವನ್ನು ಸ್ವೀಕರಿಸಿದಾಗ ಸ್ವೀಕರಿಸಿದ ಪ್ರತಿಯೊಬ್ಬರನ್ನೂ ದೇವರ ಮಗನನ್ನಾಗಿ ಮಾಡಲಾಗುತ್ತದೆ, ಪರಲೋಕದ ಬಾಧ್ಯಸ್ಥನನ್ನಾಗಿ ಮಾಡಲಾಗುತ್ತದೆ. ಹೃದಯದಲ್ಲಿ ಕಾಪಾಡಿಕೊಂಡಿರುವ ಸತ್ಯವು ತಣ್ಣನೆಯ ಮರಣ ಹೊಂದಿದ ಅಕ್ಷರವಲ್ಲ, ಆದರೆ ಅದು ಜೀವವುಳ್ಳ ಶಕ್ತಿಯಾಗಿದೆ. ಸತ್ಯವು ಪರಿಶುದ್ಧವಾದದ್ದು, ದೈವಿಕವಾದದ್ದು ಆಗಿದೆ. ಕ್ರಿಸ್ತನ ಗುಣಸ್ವಭಾವದ ಹೋಲಿಕೆಗೆ ಸರಿಯಾಗುವಂಥ ಗುಣಸ್ವಭಾವವನ್ನು ರೂಪಿಸುವಲ್ಲಿ ಸತ್ಯಕ್ಕಿಂತಲೂ ಬಲಿಷ್ಠವಾಗಿರುವಂಥದ್ದು ಮತ್ತು ಹೆಚ್ಚು ಶಕ್ತಿಯುತವಾಗಿರುವಂಥದ್ದು ಬೇರೆ ಯಾವುದೂ ಇಲ್ಲ. ಅದರಲ್ಲಿ ಸಂತೋಷದ ಪರಿಪೂರ್ಣತೆ ಇರುತ್ತದೆ. ಅದನ್ನು ಹೃದಯದಲ್ಲಿ ಕಾಪಾಡಿಕೊಂಡಾಗ ಯಾವುದೇ ಮನುಷ್ಯನ ಪ್ರೀತಿಗಿಂತಲೂ ಕ್ರಿಸ್ತನ ಪ್ರೀತಿಯು ಹೆಚ್ಚು ಆದ್ಯತೆ ಪಡೆಯುತ್ತದೆ. ಇದು ತಾನೇ ಕ್ರೈಸ್ತೀಯ ಧರ್ಮವಾಗಿದೆ. ಇದು ತಾನೇ ಆತ್ಮದಲ್ಲಿರುವ ದೇವರ ಪ್ರೀತಿಯಾಗಿರುತ್ತದೆ. ಹೀಗೆ ಶುದ್ಧವಾದ ಕಲ್ಮಶವಿಲ್ಲದ ಸತ್ಯವು ಇಡೀ ಜೀವಿಯ ಕೋಟೆಯನ್ನೇ ವ್ಯಾಪಿಸುತ್ತದೆ. ಆಗ ನಿನಗೆ ಹೊಸ ಹೃದಯವನ್ನು ಕೊಟ್ಟು ಹೊಸ ಆತ್ಮವನ್ನು ನಿಮ್ಮೊಳಗೆ ಇಡುವೆನು ಎಂಬ ವಾಕ್ಯವು ನೆರವೇರಿರುತ್ತದೆ. ಚೈತನ್ಯಗೊಳಿಸುವ ಪ್ರಭಾವದಡಿಯಲ್ಲಿ ಜೀವಿಸುವ ಮತ್ತು ಕೆಲಸ ಮಾಡುವವನ ಜೀವನದಲ್ಲಿ ಶ್ರೇಷ್ಠತೆ ಇರುತ್ತದೆ, ಉದಾತ್ತತೆ ಇರುತ್ತದೆ. ಶೋಧನೆ ಮತ್ತು ಪರೀಕ್ಷೆಗಳ ಒತ್ತಡವನ್ನು ತಾಳಿಕೊಳ್ಳದ ಅನೇಕರು ಮಾನಸಾಂತರಗೊಳ್ಳಬೇಕು ಎಂದು ಭಾವಿಸುತ್ತಾರೆ. ಅವರಿಗೆ ಆತ್ಮಿಕ ಅನುಭವದ ಆಳವು ತಿಳಿದಿರುವುದಿಲ್ಲ. ಅವರು ತಮ್ಮ ಹೃದಯ ಮತ್ತು ಆತ್ಮಸಾಕ್ಷಿಗೆ ಸತ್ಯವನ್ನು ಅನ್ವಯಗೊಳಿಸಿಕೊಳ್ಳುವುದಿಲ್ಲ. ಶುದ್ಧ ಪ್ರವೃತ್ತಿಯಾಗಿರುವ ಧರ್ಮನಿಷ್ಠೆಯ ಕೊರತೆ ಇದೆ, ಮತ್ತು ಈ ಕೊರತೆಯು ಅವರನ್ನು ಕರ್ತನ ಸೈನ್ಯದಲ್ಲಿ ದುರ್ಬಲರನ್ನಾಗಿ ಮಾಡುತ್ತದೆ. ಆದರೆ ಅವರು ನಿಜವಾಗಿಯೂ ಮಾನಸಾಂತರಗೊಳ್ಳಲು ಸಿದ್ಧರಿದ್ದರೆ ಅವರೇ ದೇವರ ಸೈನ್ಯದಲ್ಲಿ ಬಲಿಷ್ಠರಾಗಿರಬಹುದು. ಅಪಾಯ ತುಂಬಿರುವ ಕಾಲದಲ್ಲಿ ನಾವು ಜೀವಿಸುತ್ತಿದ್ದೇವೆ. ನಮ್ಮ ಗುಣಸ್ವಭಾವದ ಸರಿಯಾದ ನೈತಿಕ ಬೆಳವಣಿಗೆಗೆ ಸತ್ಯವೇದದ ನಿಜವಾದ ಅಧ್ಯಯನಕ್ಕೆ ನಮ್ಮನ್ನು ತೆರೆದಿಡುವುದು ಅತ್ಯಂತ ಅವಶ್ಯವಾದದ್ದು ಎಂದು ನಾನು ದೇವರ ಭಯದಲ್ಲಿದ್ದುಕೊಂಡು ನಿಮಗೆ ಹೇಳುತ್ತೇನೆ. ಮನಸ್ಸು ಮತ್ತು ಹೃದಯವು ಪರಿಶುದ್ಧಾತ್ಮನಿಂದ ನಿಯಂತ್ರಿಸಲ್ಪಟ್ಟಾಗ, ಸ್ವಾರ್ಥವು ಸತ್ತಾಗ, ಸತ್ಯವು ನಿರಂತರವಾದ ವಿಸ್ತರಣೆಗೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಯೇಸುವಿನಲ್ಲಿರುವ ಸತ್ಯವು ನಮ್ಮ ಗುಣಸ್ವಭಾವಗಳನ್ನು ರೂಪಿಸಿದಾಗ ಅದು ನಿಜವಾದ ಸತ್ಯವೆಂದು ಕಂಡುಬರುತ್ತದೆ.
ನಂಬಿಕೆಯುಳ್ಳವರು ಅದನ್ನು ಧ್ಯಾನಿಸುವಾಗ ಅದು ಅದರ ಮೂಲ ಸೌಂದರ್ಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತದೆ. ಮನಸ್ಸನ್ನು ಚೈತನ್ಯಗೊಳಿಸುತ್ತಾ ಜೀವಂತಗೊಳಿಸುತ್ತಾ ಅದು ಮೌಲ್ಯದಲ್ಲಿ ಹೆಚ್ಚಾಗುತ್ತದೆ. ಅದು ನಮ್ಮ ಆಕಾಂಕ್ಷೆಗಳನ್ನು ಉನ್ನತಿಗೇರಿಸುತ್ತದೆ ಮತ್ತು ಅದು ಪರಿಶುದ್ಧತೆಯ ಪರಿಪೂರ್ಣ ಗುಣಮಟ್ಟವನ್ನು ತಲುಪಲು ನಮಗೆ ಸಹಾಯ ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.